ನಮಸ್ಕಾರ. ನಾವಿವತ್ತು ನಿಮಗೆ ಇಬ್ರು ಪ್ರಾಣ ಸ್ನೇಹಿತರ ಜೀವನದಲ್ಲಿ ನಡೆದ ಸತ್ಯ ಕಥೆನ ಹೇಳ್ತೀವಿ. ಕೃಷ್ಣ ಮತ್ತು ಡೇನಿಯಲ್ ಇಬ್ರು ಬಾಲ್ಯ ಸ್ನೇಹಿತರು ಮತ್ತು ಪ್ರಾಣ ಸ್ನೇಹಿತರು. ಇಬ್ರು ಚಿಕ್ಕ ವಯಸ್ಸಿಂದ ಒಂದೇ ಸ್ಕೂಲ್ನಲ್ಲಿ ಓದ್ತಾರೆ, ಒಂದೇ ಕ್ಲಾಸ್ನಲ್ಲಿ ಓದ್ತಾರೆ, ಹಾಗೆ ಒಂದೇ ದಿನ ಮದುವೆನೂ ಆಗ್ತಾರೆ. ವಾರಕ್ಕೊಂದ್ಸಲನಾದ್ರೂ ಭೇಟಿಯಾಗಿ ಭರ್ಜರಿ ಪಾರ್ಟಿ ಮಾಡ್ತಾ ಇರ್ತಾರೆ. ದಿನಕ್ಕೊಂದ್ಸಲನಾದ್ರೂ ಫೋನ್ ಮಾಡಿ ಕಷ್ಟ ಸುಖ ವಿಚಾರಿಸ್ಕೊತಾ ಇದ್ರು. ಹಾಗೆ ಕೃಷ್ಣನ್ಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ ಡೇನಿಯಲ್ ಹೆಸರು ಹೇಳಿ ಸಾಕಷ್ಟು ಕಡೆ ದುಡ್ಡು ತಗೋತಾ ಇದ್ದ. ಇದು ಅವರಿಬ್ಬರ ನಿಸ್ಸಂಶಯ ಸ್ನೇಹಕ್ಕೆ ಸಾಕ್ಷಿಯಾಗಿತ್ತು. ಏನ್ ಮಮ್ಮ ಈಗ ನನ್ ನೆನಪಾಯ್ತಾ? ಏನೋ ಇಷ್ಟು ಬೇಗ ಫೋನ್ ಮಾಡ್ಬಿಟ್ಟಿದ್ಯಾ? ಸಾರಿ ಕಣ, ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದೆ. ನೆಕ್ಸ್ಟ್ ವೀಕು ಮಂಗಳೂರಲ್ಲಿ ಕಾಂಪಿಟೇಷನ್ನು, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಎಲ್ಲಿ ಇವತ್ತಿನ ಪ್ರೋಗ್ರಾಮು? ಏನಾದರೂ ವಿಶೇಷ ಇದೆಯಾ? ಇಲ್ಲ ಕಣ, ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡಿಸ್ಬೇಕು. ಇನ್ನೊಂದು ವಾರ ಅಷ್ಟೇ ಟೈಮ್ ಇರೋದು, ಅದಕ್ಕೆ ಎಲ್ಲ ಪ್ರೋಗ್ರಾಮು ಕ್ಯಾನ್ಸಲ್. ಸರಿ ಬಿಡು, ನಾನು ಬೇರೆ ಕಂಪ್ನಿ ನೋಡ್ಕೋತೀನಿ. ಮತ್ತೆ ನಿಮ್ಗೆ ನೆನಪಾದ್ರೆ ಫೋನ್ ಮಾಡು. ಸರಿ ಅಪ್ಪ. ಡೇನಿಯಲ್ಗೆ ಮೊದಲಿಂದನೂ ಡ್ಯಾನ್ಸ್ನಲ್ಲಿ ಆಸಕ್ತಿ ಜಾಸ್ತಿ. ಅವನು ಅದನ್ನೇ ವೃತ್ತಿ ಮಾಡ್ಕೊಂಡಿರ್ತಾನೆ. JP ನಗರದಲ್ಲಿ ಒಂದು ಡ್ಯಾನ್ಸ್ ಸ್ಕೂಲ್ ಓಪನ್ ಮಾಡಿ ಡ್ಯಾನ್ಸ್ ಕಲಿಸ್ತಾ ಬೇರೆ ಬೇರೆ ಊರುಗಳಿಗೆ ಹೋಗಿ ಪ್ರೋಗ್ರಾಮ್ ನೀಡ್ತಾ ಜೀವನಕ್ಕೆ ಒಂದು ದಾರಿ ಕಂಡುಕೊಂಡಿರ್ತಾನೆ. ಕೃಷ್ಣ ಪ್ರೈವೇಟ್ ಕಂಪನಿಯ ಗೂಡ್ಸ್ ಡೆಲಿವರಿ ಕಾರ್ ಡ್ರೈವರ್. ಸಹಜವಾಗಿ ಸ್ನೇಹಿತರು ಜಾಸ್ತಿ. ಡೇನಿಯಲ್ ಕೃಷ್ಣನ್ಗೆ ಪ್ರಾಣ ಸ್ನೇಹಿತ ಆದರೂ ಕೃಷ್ಣ ತನ್ನ ಚಟುವಟಿಕೆಗಳಿಗೆ ಬೇರೆ ಸ್ನೇಹಿತರ ಜೊತೆನೂ ಇರ್ತಿದ್ದ. ಹೀಗಿರಬೇಕಾದ್ರೆ ಕೃಷ್ಣನ ಜೀವನದಲ್ಲಿ ಒಂದು ದುರಂತ ನಡೆದು ಹೋಗುತ್ತೆ. ಏನ್ ಬ್ರದರ್, ಕೆಲಸ ಮಾಡೋ ಟೈಮೆಲ್ಲ ಡಿಸ್ಟರ್ಬ್ ಮಾಡ್ತೀಯಾ? ನಂಗೇನು ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದ್ಯಾ? ಏಯ್, ಒಳ್ಳೆ ಸುದ್ದಿ ಹೇಳೋಣ ಅಂತಿದ್ರೆ ಏನೋ ಉಲ್ಟಾ ಮಾತಾಡ್ತಾ ಇದ್ಯಾ? ಯಾಕೋ ಮಮ್ಮ, ಒಳ್ಳೆ ಮೂಡಲ್ಲಿ ಇದ್ದಂಗಿದ್ಯಾ? ಏನಾದರೂ ವಿಶೇಷ ಇದೆಯಾ? ಬಾರೋ ಇವತ್ತು ಸಾಯಂಕಾಲ ಸಿಕ್ಕೋ, ಏನ್ ಮಜಾ ತೋರಿಸ್ತೀನಿ ನೋಡು. ಏನ್ ಮಮ್ಮ, ದಮ್ಮ? ಎಸ್, ಒಂದ್ ದಮ್ ಹೊಡೆದ್ರೆ ನೀನ್ ಎದ್ದೇಳಲೇಬಾರ್ದು, ಹಂಗ ಹಾಕಿಸ್ತೀನಿ ಬಾ. ಎಲ್ಲ ಅರೇಂಜ್ ಮಾಡಿದ್ಯಾ? ಮನೆಲ್ಲ ಅಥವಾ ಹೊರಗಡೆನಾ? ಸದ್ಯ ನಿನ್ ಮನೆಗೆ ಬಾ, ಅಲ್ಲಿಂದ ಎಲ್ಲಿ ಹೋಗೋದು ಅಂತ ನೋಡೋಣ. ಕಾಯ್ತಾ ಇರ್ತೀನಿ ಬರೋ. ಇಷ್ಟು ದಿನಕ್ಕಾದ್ರೆ ನಿನ್ಗೆ ಒಳ್ಳೆ ಬುದ್ಧಿ ಬಂತಲ್ಲ. ನೀನು ಒಬ್ನೇನಾ ಅಥವಾ ಅವಳು ಇರ್ತಾಳ? ಇರ್ತಾಳೆ ಬಾರೋ. ವಾ, ನನ್ನ ಎಕ್ಸ್ಚೇಂಜ್ ಆಫರು ಸಕ್ಸಸ್ ಆದಂಗಿದೆ ಬ್ರದರ್. ನೀನ್ ದಿಲ್ದಾರ್ ಕಣ. ಯಾವುದೋ ಅನಾಮಧೇಯ ಫೋನ್ ಕಾಲ್ನ ಕಾರಣಕ್ಕೋಸ್ಕರ ಕೃಷ್ಣ ಕೊಲೆ ಆಗ್ತಾನೆ. ಕೃಷ್ಣ ಹೀಗೆ ಭಯಾನಕವಾಗಿ ಕೊಲೆ ಆಗೋದಕ್ಕೆ ಕಾರಣ ಏನು? ಆತ ಹೇಳ್ತಾ ಇದ್ದ ಆ ಎಕ್ಸ್ಚೇಂಜ್ ಆಫರ್ ಯಾವುದು? ಯಾವುದೋ ಪ್ರಾಡಕ್ಟ್ ಎಕ್ಸ್ಚೇಂಜ್ ಆಫರ್ಗೂ ಕೃಷ್ಣ ಹೀಗೆ ಕೊಲೆ ಆಗೋದಕ್ಕೂ ಏನ್ ಕಾರಣ? ಈ ಪ್ರಶ್ನೆಗಳೆಲ್ಲ ನಿಗೂಢವಾಗಿ ಉಳಿಯುತ್ತೆ. ಕೊನೆಗೆ ಕೃಷ್ಣನ ಹೆಂಡತಿ ಅನಿತಾ ಕೂಡ ಅವನು ಕೊಲೆ ಆಗಿರೋದು ಗೊತ್ತಾಗೋದಿಲ್ಲ. ಏನ್ ಮಮ್ಮ, ಇವತ್ತು ಸ್ಪೆಷಲ್ ರೆಸ್ಟೋರೆಂಟ್ ಕರ್ಸಿದ್ದೀರಾ? ಯಾಕೋ ಇಷ್ಟ ಆಗಿಲ್ವಾ ನಿನಗೆ ಇದು? ಈ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ನಿಂಗೆ ಒಳ್ಳೆ ಕಂಪ್ನಿ ಸಿಗುತ್ತೆ ಅಂತ ಕರೆದೆ. ಅದು ಸರಿ, ನಿನ್ನ ಫ್ಯಾಮಿಲಿ ಕರ್ಕೊ ಬಂದಿಲ್ವಾ? ನಿನ್ನ ಫ್ಯಾಮಿಲಿ ಕರ್ಕೊ ಬಂದಿದ್ರೆ ಮಜಾ ಬರ್ತಿತ್ತು. ನಿನ್ನ ಅದಕ್ಕೆ ಬಗ್ಗೆ ಚೀಪಾಗಿ ಮಾತಾಡಿದ್ರೆ ನಿನ್ ಕೊಂದು ಹಾಕ್ಬಿಡ್ತೀನಿ ನೋಡು. ಯಾಕಪ್ಪ, ನನ್ನ ಹೆಂಡತಿ ಬಗ್ಗೆ ನೀನು ಚೀಪಾಗಿ ಮಾತಾಡಲ್ವಾ? ಅವಾಗ ನಾನು ಸುಮ್ಮನೆ ಇರಲಿಲ್ವಾ? ನಾನು ನಿಮ್ಮಿಬ್ರಿಗೂ ಒಂದು ಆಫರ್ ಕೊಟ್ಟಿದ್ದಲ್ಲ, ಏನು ಯೋಚನೆ ಮಾಡಿದ್ರಿ? ಏನು ಆಫರು? ಅದನ್ನ ಬಿಡೋ, ಇವನಿಗೆ ತಲೆ ಕೆಟ್ಟಿದೆ. ಲೋ ಮಾಮು, ಈಗ ಮಾರ್ಕೆಟಲ್ಲಿ ತುಂಬಾ ಎಕ್ಸ್ಚೇಂಜ್ ಆಫರ್ ನಡೀತಿದ್ಯಮ್ಮ. ಅದೇ ರೀತಿ ನಂದು ನಿಮ್ದು ಎಕ್ಸ್ಚೇಂಜ್ ಆಫರ್. ಕುಡಿಯೋದು ಕುಡಿತೀರಾ? ಸ್ವಲ್ಪ ಕಡಿಮೆ ಕುಡಿದ್ರೆ ದುಡ್ಡು ನಾಳೆ ಕುಡಿಯಕ್ಕಾಗಲ್ವಾ? ಏಯ್, ಏನೇದು ಹೊಸ ರಾಗ ಆಡ್ತಿದ್ಯಾ? ಇಷ್ಟ ದಿನ ಕುಡಿಬೇಡ ಕುಡಿಬೇಡ ಅಂತ ಹೇಳ್ತಿದ್ದೆ, ಈಗ ಏನೇನೋ ಹೇಳ್ತಿದ್ಯಾ? ಏನ್ ಮಾಡೋದು? ಕುಡಿಬೇಡಿ ಅಂದ್ರೆ ಕೇಳ್ತೀರಾ ಅಥವಾ ಕುಡ್ತಾ ಬಿಡ್ತೀರಾ? ಎಲ್ಲ ನಾನ್ ಪಡ್ಕೊಂಡ್ ಬಂದಿದ್ದು. ಏಯ್, ಬಿಟ್ಟ ಅಂದ್ರೆ ನಾನ್ ಸಾಕಿರೋ ಹೆಣ್ಣು ನನಗೆ ಕುಡಿಬೇಡ ಅಂತ ಆರ್ಡರ್ ಮಾಡ್ತೀಯಾ? ಹೋಗ್ಯ
ಊಟ ಹಾಕು ಹೋಗೆ ಊಟ ಹಾಕು ಇವಳ ಕರ್ಮ ಅಂತೆ ನನ್ನ ಕರ್ಮ ನಿನ್ ಕಟ್ಕೊಂಡಿರೋದು. ಹಾ ಸಾಕು. ಇದು ಒಂದು ಊಟ ಉಪ್ಪಿಲ್ಲ, ಖಾರ ಇಲ್ಲ, ಹುಳಿ ಇಲ್ಲ. ಎಲ್ಲ ಮುಗ್ದಿದೆ, ತರೋದಕ್ಕೆ ದುಡ್ಡು ಬೇಕು, ನನ್ನ ಹತ್ರ ಇಲ್ಲ. ದುಡ್ಡು ದುಡಿಯೋದು ಹೇಗೆ ಅಂತ ಹೇಳಿಲ್ಲ ನನಗೆ. ದುಡಿ, ಮನೇಲಿ ಕುತ್ಕೊಂಡು ಏನೇ ಮಾಡ್ತೀಯಾ? ಯಾಕೆ ಮರು ನೆತ್ತಿಗೇರಿದ್ಯಾ? ಇಲ್ಲ ನನ್ನ ಹತ್ರ ನಾಟಕ ಮಾಡ್ತಿದ್ಯಾ? ಹೇಳಿದ್ನಲ್ಲ, ಎಕ್ಸ್ಚೇಂಜ್ ಆಫರ್. ನಿನಗೆ ದುಡ್ಡು ಸಿಗುತ್ತೆ, ನನಗೆ ಏನ್ರಿ ಇದು? ನಾನು ನಿಮ್ಮ ಹೆಂಡ್ತೀರಿ, ನನ್ನ ಹತ್ರ ಇಷ್ಟೊಂದು ಚೀಪಾಗಿ ಮಾತಾಡ್ತೀರಾ? ನೋಡಿ, ನನ್ಗದೆಲ್ಲ ಇಷ್ಟ ಇಲ್ಲ. ನೀವೇನು ಬೇಕೋ ಮಾಡ್ಕೊಳ್ಳಿ. ಈ ಕತೆ ಎಲ್ಲ ಬೇಡ ಕಣಮ್ಮಿ. ನೀನ್ ಅವ್ರಿಗೆ ಒಂದು ವಾರ ಕಂಪ್ನಿ ಕೊಡ್ಲೇಬೇಕು. ಇಲ್ಲ ಇಲ್ಲ, ಅದೆಲ್ಲ ಸಾಧ್ಯ ಇಲ್ಲ. ನಾನು ಹೇಳ್ತಿದ್ದೀನಿ, ಹೋಗ್ಬೇಕಷ್ಟೇ. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ. ನಾನು ಹೇಳಿದ್ರೆ ಹೋಗಲ್ಲ ಅಂತೀನಿ. ನಾನು ಹೇಳ್ತೀನಿ, ಹೋಗ್ಬೇಕಷ್ಟೇ. ನೀನ್ ಅವ್ರ ಮನೇಲಿ ಒಂದು ವಾರ ಇರ್ಬೇಕು, ಅವ್ರ ಮನೇಲಿ ನಾನು ಒಂದು ವಾರ ಇರ್ತೀನಿ. ನಂಗೆ ತುಂಬಾ ಬೇಕಾದ ನನ್ನ ದೋಸ್ತಿ, ನನ್ನ ಮಾಮು, ನನ್ನ ಬ್ರದರ್. ಅವನ ಜೊತೆ ಒಂದು ವಾರ ಇದ್ರೆ ನಿನ್ ಗಂಟು ಏನಾಗ್ತದೆ? ನೀನು ಅವನ ಜೊತೆ ಇರ್ಬೇಕಷ್ಟೇ. ನೋಡಿ, ನನ್ನ ಪ್ರಾಣ ಹೋದ್ರು ಅಷ್ಟೇ, ನಾನು ಹೋಗಲ್ಲ. ಬಿಡಿ ನನ್ನ. ನಾನು ಹೋಗಲ್ಲ. ರೆಡಿ? 1, 2, 3. ಹೊಸ ಗಾನ ಬಜಾನ, ಹಳೆ ಪ್ರೇಮ ಪುರಾಣ. ನೀನು ತುಂಬಾ ನಿಧಾನ, ಸ್ಪೀಡ್ ಆಗಿದೆ ಜಮಾನ, ನನ್ನ ಜೊತೆ ಜೋಪಾನ. ಹೊಸ ಗಾನ ಬಜಾನ, ನಿಧಾನವೇ ಪ್ರಧಾನ, ಅತ್ತೆ ಸೇಫ್ ಪ್ರಯಾಣ, ಹೇಳಿಕೊಂಡೆ ಹೋಗೋಣ. ಹಳೆ ಪ್ರೇಮ ಪುರಾಣ. ಯಾಕೋ ಆಹಾ ನಂಗೆ ಆಹಾ ತುಂಬಾ ಓಹೋ ಬೋರು. ಹಂಗ ಎರಡೇ ಎರಡು ಸ್ಟೆಪ್ಪು ಕುಣಿದು ಬಿಡೋಣ. ಹೊಸ ಗಾನ ಬಜಾನ. ಹಳೆ ಪ್ರೇಮ ಪುರಾಣ. ಬಾರ ಡ್ಯಾನ್ಸ್ ಮಾಡಿವಂತ ಆಮೇಲೆ. ಹಾಂ, ಓಕೆ ಗಾಯ್ಸ್, ಇವತ್ತಿಗೆ ಇಷ್ಟು ಪ್ರಾಕ್ಟೀಸ್ ಸಾಕು. ನೋಡಿ, ನೆಕ್ಸ್ಟ್ ವೀಕೆ ಕಾಂಪಿಟೇಷನ್. ಅದಕ್ಕೆ ನಾವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಈ ಕಾಂಪಿಟೇಷನ್ನ ನಾವು ಗೆಲ್ಲೇಬೇಕು. ಏನೋ ಮಾಮ, ಯಾವುದು? ಸ್ವರ್ಗ ಕಣ, ಸ್ವರ್ಗ. ನಾಳೆಯಿಂದ ಡ್ಯಾನ್ಸ್ ಕ್ಲಾಸ್ಗೆ ನಾನು ಬರಲ್ಲ? ಯಾವುದೇ ಅತಿ ಆದರೂ ವಿಷ ಆಗುತ್ತೆ. ಕೇರ್ಫುಲ್ಲಾಗಿರೋ. ಇಷ್ಟೊಂದು ಶೋಕಿ ಇದ್ದರೆ ಮುಂದೆ ಒಂದು ದಿನ ನಿನಗೆ ಉಲ್ಟಾ ಹೊಡೆಯುತ್ತೆ. ಮಾಮು, ಎಷ್ಟು ವರ್ಷದಿಂದ ಡ್ರೈವ್ ಮಾಡ್ತಾ ಇದ್ದೀನಿ ನಾನು. ಟಾಪ್ ಗೇರ್ ಇರಲಿ, ರಿವರ್ಸ್ ಗೇರ್ ಇರಲಿ, ಕೃಷ್ಣ ಯಾವತ್ತಿದ್ರು ಪರ್ಫೆಕ್ಟ್. ಎಲ್ಲ ನಿನ್ನ ಹಣ ಬರಪ್ಪ. ಮೋಸ್ಟ್ಲಿ ನಿನ್ನನ್ನು ಯಾರಾದರೂ ಕೊಂದು ಹಾಕಿದ್ರೆ ನಾನು ಒಬ್ಬನೇ ಅನಿಸುತ್ತೆ ದುಃಖ ಪಡೋದು. ನಿನ್ನ ತೆವಲಿಗೆ ನಿನ್ನ ಹೆಂಡತಿ ಕೂಡ ಅಳೋದಿಲ್ಲ. ಹಾಂ ಹೆಂಡತಿ ಅಂತ ತಕ್ಷಣ ನೆನಪಾಯ್ತು. ನಾನು ಹೆಂಡತಿ ಒಂದು ಆಫರ್ ಕೊಟ್ಟಿದ್ದೀನಿ, ಅದನ್ನ ಕೇಳಿ ಹೇಗಿದೆ ಅಂತ ನಿನ್ನ ಒಪಿನಿಯನ್ ತಿಳಿಸು. ಏನು ಆಫರು?
ಸರಿಯಪ್ಪ ನೀನು. ತಗೋ ಲೋ, ಏನು ಹುಡುಗಾಟ ನಿಂದು? ಅದಕ್ಕೆ ಇತಿ ಮಿತಿ ಅನ್ನೋದೇ ಇಲ್ವಾ? ಸರಿ, ಸಂಜೆ ಫ್ರೀ ಆಗಿದ್ದರೆ ಸಿಗು, ನಿನಗೊಂದು ಸ್ಪೆಷಲ್ ಕೊಡಿಸ್ತೀನಿ. ನೆಕ್ಸ್ಟ್ ವೀಕ್ ನಾನು ಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ, ಕಾಂಪಿಟೇಷನ್ ಇದೆ, ಇನ್ನೊಂದು ವಾರ ಸಿಗೋದಿಲ್ಲ. ಓಕೆ ಮಾಮ, ಬರ್ತೀನಿ. ನೀನು ಒಬ್ಬನೇ ಬರ್ತೀಯಾ ಅಥವಾ ಬೇರೆ ಯಾರಾದರೂ ಬರ್ತಾ ಇದ್ದಾರಾ? ಹಿಂಗೆ ತಮಾಷೆ ಸಾಕು, ಹೋಗ. ಏನ್ ಮಾಮ ಇಲ್ಲಿ ಲೇಡೀಸ್ ಕಾಲೇಜ್ ಹತ್ರ ಏನು ಕಾಳಾಗ್ತಿದ್ಯಾ? ಇವತ್ತು ಯಾವ ದಿನನಾ? ವ್ಯಾಲೆಂಟೈನ್ಸ್ ಡೇ ತಾನೆ, ಅದಕ್ಕೆ ಕಾಯ್ತಾ ಇದ್ದೀನಿ. ಓ, ಲವರ್ಗಾ? ಮತ್ತಾರಾದ್ರೂ ಅಕ್ಕ ತಂಗಿನ ವ್ಯಾಲೆಂಟೈನ್ಸ್ ಡೇ ಗ್ರೀಟ್ ಮಾಡ್ತಾರೇನಾ? ಅದು ಸರಿ ಅನ್ನೋ. ಹಾಗೇನಾದ್ರೂ ಮಾಡೋದಾದ್ರೆ ಬೇರೆಯವ್ರ ಅಕ್ಕ ತಂಗಿರಿಗೆ ಮಾಡಬೇಕು. ಸರಿ ನೀನು ಹೊರಡು, ನಾನು ಆ ಕಡೆ ಬರಲ್ಲ. ಏಯ್, ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಇರಪ್ಪ, ನಿನ್ನ ಫಿಗರ್ನ ನೋಡ್ಕೊಂಡು ಹೋಗ್ತೀನಿ. ಅದು ಸರಿ, ಕಾಲೇಜ್ ಬಿಡೋ ಟೈಮ್ ಆಯ್ತು, ಇನ್ನು ಯಾವ ಫಿಗರ್ ಕಾಣ್ತಿಲ್ವಲ್ಲ? ಲವ್, ನೀನು ಚಾಳಿ ಶುರು ಮಾಡ್ಬೇಡ ಕಣ. ಅವಳೇನಾದ್ರು ನೋಡಿದ್ರೆ ನನ್ನ ಮಾನ ಮರದೇ ಹೋಗುತ್ತಷ್ಟೇ. ಐ ನೋಡು, ಅವಳೇ ನನ್ನ ಫ್ರೆಂಡು. ವಾವ್, ಲೋ ಮಾಮು, ಸಖತ್ತಾಗಿರೋ ಫಿಗರ್ ಹಿಡ್ದಿದ್ಯಲ್ಲೋ. ಲೋ, ಸಖತ್ ತಗೊಳ್ಳೆ ಕಣೋ. ನಾನೇನಾರು ಆಗಿದ್ರೆ ಲೈಫಲ್ಲಿ ಇದಕ್ಕಿಂತ ಇನ್ನೇನೋ ಬೇಕು? ಒಳ್ಳೆ ರಸಗುಲ್ಲ ಇದ್ದಂಗೆ ನೋಡಲ್ಲೋ. ಅನಿತಾ ಅಕ್ಕ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಬನ್ನಿ ಕೂತ್ಕೊಳ್ಳಿ. ಮತ್ತೆ ನೀನು ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೀನೇನು ಇದ್ದಕ್ಕಿದ್ದ ಹಾಗೆ? ಹೀಗೆ ನಿನ್ನ ನೋಡೋಣ ಅಂತಾನೆ ಬಂದೆ. ಮನೆಯಲ್ಲಿ ಯಾರೂ ಇದ್ದ ಕಾಣಿಸ್ತಿಲ್ಲ. ಇಲ್ಲ, ಅವರು ಲೈನ್ ಮೇಲೆ ಹೋಗಿದ್ದಾರೆ. ನೀನೆಲ್ಲಾದರೂ ಹೊರಗಡೆ ಹೋಗೋ ಪ್ರೋಗ್ರಾಮ್ ಇತ್ತಾ? ಹೋದರೆ ನಾನು ಎಲ್ಲಿ ಹೋಗ್ತೀನಿ ಈ ಮನೆ ಬಿಟ್ಟು? ಹೋದರೆ ಮೇಲೇನೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ತುಂಬ ಬೇಜಾರಾಗಿದ್ಯಾ ಅನ್ಸುತ್ತೆ. ಏನಿಲ್ಲ, ಸಂಸಾರ ಅಂದಮೇಲೆ ಇರುತ್ತಲ್ಲ. ನಮ್ಮ ಮನೆಯವ್ರು ನೋಡಿದ್ರೆ ನಿನ್ನ ಸಂಸಾರನ ಅಷ್ಟೊಂದು ಹೊಗಳ್ತಾ ಇರ್ತಾರೆ. ನೀನು ನೋಡಿದ್ರೆ ವಿಚಿತ್ರವಾಗಿ ಮಾತಾಡ್ತಾ ಇದೆಯಾ? ನಿಜವಾಗ್ಲೂ ಎಲ್ಲರೂ ಹೊಗಳೋ ಥರನೇ ಇದ್ವಿ. ಆದರೆ ಏನಾಯ್ತೋ ಏನೋ, ಮದುವೆ ಆಗಿ ಇನ್ನೂ 1 ವರ್ಷ ಆಗೋದ್ರೊಳಗೇನೆ ಒಂದೊಂದೇ ದುರ್ಬುದ್ಧಿ ಕಲಿತಾ ಬಂದರು. ಈಗ ಅದೆಲ್ಲಿ ಹೋಗ್ಬಿಟ್ಟಿದೆ ಅಂತಂದರೆ, ಹಾಗಾದರೆ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಮಾರಿ ಕುಡಿತಾರೆ ಅಂತ ಆಯಿತು. ಟಿವಿನೂ ಕಾಣಿಸ್ತಾ ಇಲ್ಲ. ಟಿವಿನೇ ಏನು, ಎಲ್ಲಾನು ಮಾಡ್ತಿದ್ದಾರೆ. ದುಡ್ಡನ್ನು ಅದೇನು ಮಾಡ್ತಾರೋ ಏನೋ. ಬರೀ ಇದಿಷ್ಟೇ ಅಂದ್ಕೊಂಡ್ಯಾ? ಅದೇನೋ ಎಕ್ಸ್ಚೇಂಜ್ ಆಫರ್ ಅಂತ ದಿನ ರಾತ್ರಿ ಕುಡ್ಕೊಂಡು ಬಂದು ನನ್ನ ಜೀವ ತಿಂತಿರ್ತಾರೆ. ನಿಮ್ಮ ಮನೆಯವರಷ್ಟೇ ಫ್ರೆಂಡ್ ಆಗಿದ್ರೆ ಸರಿ ಹೋಗ್ತಿದ್ರು. ಯಾರ್ಯಾರೋ ದರಿದ್ರ ಫ್ರೆಂಡ್ಸ್ಗಳ ಸವಾಸ. ಎಕ್ಸ್ಚೇಂಜ್ ಆಫರಾ? ಹಾಗಂದ್ರೆ ಏನು? ಈ
ವಿಷಯ ಎಲ್ಲ ನನ್ನ ಗಂಡಂಗೆ ಗೊತ್ತಿಲ್ಲ ಅನಿಸುತ್ತೆ. ಆದರೆ ನಿಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಮಾತ್ರ ಅವ್ರಿಗೆ ಗೊತ್ತು. ಅದಕ್ಕೆ ಹೋಗಿ ಅನಿತಾ ಹತ್ರ ಕಷ್ಟ ಸುಖ ವಿಚಾರಿಸ್ಕೊಂಡು ಬಾ ಅಂತ ನನ್ನನ್ನು ಅವರೇ ಕಳಿಸಿದ್ರು. ಈ ವಿಷಯನೆಲ್ಲ ನಿಮ್ಮ ಮನೆಯವ್ರ ಹತ್ರ ಹೇಳಬೇಡಿ. ಆಮೇಲೆ ಅವ್ರ ಮುಂದೆ ನಿಂತ್ಕೊಳ್ಳೋದಕ್ಕೂ ನಾಚಿಕೆ ಆಗುತ್ತೆ. ಎಷ್ಟು ಮರ್ಯಾದೆಯಿಂದ ಜೀವನ ನಡೆಸ್ತಿದ್ದೆ, ಎಂಥ ಪರಿಸ್ಥಿತಿ ಆಯಿತು ನಂದು. ಛೇ, ಮನೆ ನಡೆಸ್ಬೇಕಾಗಿರೋ ಗಂಡಸರು ಈ ರೀತಿ ಆದರೆ ಏನು ಮಾಡೋದು? ಏನು ಹೇಳಬೇಕು ಇಂಥ ಮನಸ್ಥಿತಿಗೆ? ನನ್ನಿಂದ ಏನಾದರೂ ಸಹಾಯ ಬೇಕಾದ್ರೆ ಕೇಳು ಅಂತ. ಬೇಡ, ನಾನು ಆಗಲೇ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ಫ್ರೆಂಡು ಸುನಿಲ್ ಅಂತ ಇದ್ದಾನೆ, ಅವನ ಹತ್ರ ಸಹಾಯ ಕೇಳಿದ್ದೀನಿ. ನೋಡೋಣ ಏನು ಮಾಡೋಕ್ಕಾಗುತ್ತೋ ಅದನ್ನೇ ಮಾಡ್ತೀನಿ. ಏನ್ ಮಗ ಬ್ರದರ್, ಇವತ್ತು ಭರ್ಜರಿ ಪಾರ್ಟಿ ನಡೀತಾ ಇದೆ. ಲೇ, ಪಾರ್ಟಿ ಇವಂದು ಕಣ. ಲೋ, ಇವ್ರು ಯಾರೋ ಅವಾಗಿಂದ ಪರಿಚಯ ಮಾಡ್ತೀನಿ ಮಾಡಿಸ್ತಾನೆ ಇಲ್ಲ. ಮೋಹನ್ ಬರಲಿ ಅಂತ ಕಾಯ್ತಾ ಇದ್ದೆ, ಅಂದಾಗ ಇವನ ಹೆಸರು ಸುನಿಲ್ ಅಂತ. ಹಾಯ್ ಬಾಸ್. ಇನ್ಮೇಲೆ ನೀವು ನಮ್ಮ ಫ್ರೆಂಡ್ ಇದ್ದಂಗೆ, ನೀವು ನಮ್ಮ ಜೊತೆ ಇರಬೇಕು. ಲೇ ಅಶೋಕ, ನಾನು ನಿಂಗೆ ಇಷ್ಟು ಒಳ್ಳೆ ಫ್ರೆಂಡ್ ಆಗಿ ನಿನ್ ಗರ್ಲ್ ಫ್ರೆಂಡ್ ಬಾಡಿ ಫಿಗರ್ ಬಗ್ಗೆ ಮಾತಾಡೋ ಅಧಿಕಾರ ಇಲ್ವೇನಾ? ಸುಮ್ಮನೆ ಕುಡಿಯೋಗಿದ್ರೆ ಕುಡಿ, ಇಲ್ಲ ಕುಡ್ದಿದ್ದೆಲ್ಲ ಕಕ್ಕಿಸ್ಬಿಡ್ತೀನಿ. ಇನ್ನೊಂದ್ಸಲ ನನ್ನ ಗರ್ಲ್ ಫ್ರೆಂಡ್ ವಿಷಯಕ್ಕೆ ಬಂದ್ರೆ ಕೊಂದಾಕ್ಬಿಡ್ತೀನಿ. ಡ್ರೈವರ್ ಆಗಿದ್ದ ಕೃಷ್ಣ ಸಹಜವಾಗಿ ಕೆಲವು ದುರಭ್ಯಾಸಗಳನ್ನ ಕಲ್ತ್ಕೊಂಡಿದ್ದ. ಕೃಷ್ಣ ಕೊಲೆ ಆಗೋದಕ್ಕೆ ಅವನ ಚಟಗಳೇ ಕಾರಣ ಅಂತ ಅನ್ಬೋದು. ಹುಡುಗಿಯರ ಶೋಕಿ, ಗಾಂಜಾ, ಕುಡಿತ ಇವು ಅವನ ಚಟಗಳಾಗಿದ್ವು. ಹಾಗಾದ್ರೆ ಕೃಷ್ಣನ ಮೇಲೆ ಅಷ್ಟು ಭಯಾನಕವಾಗಿ ಕೊಲೆ ಮಾಡುವಂತ ದ್ವೇಷ ಇಟ್ಕೊಂಡಿದ್ದ ವ್ಯಕ್ತಿಗಳು ಯಾರು? ಕೃಷ್ಣ, ನಾ ಬೇಗ ಡೆಲಿವರಿ ಕೊಟ್ಟು ಹೋಗು. ಕೃಷ್ಣ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಾಯ್ತು. ಏನ್ ಮಮ್ಮ, ಇವತ್ತೇನೋ ಸ್ಪೆಷಲ್ ಆಗಿ ಹೇಳ್ಬೇಕು ಅಂತಿದ್ಯಾ? ಸಂಬಳ ಏನಾದ್ರು ಜಾಸ್ತಿ ಕೊಡ್ತಿದ್ಯಾ ಹೇಗೆ? ಏನೋ ಮಾಮ ಅಂತ ಇದೆಯಾ? ನಾನೇನು ನಿನ್ಗೆ ಹೆಣ್ಣು ಕೊಟ್ಟು ಮಾವನ? ಕೊಡೋದಾದ್ರೆ ಕೊಡೋ, ನನಗೋಕೆ. 45 ವರ್ಷ ಆದ್ರೂ ಇನ್ನೂ ಬ್ಯಾಚಲರ್ ಆಗಿದ್ಯಾ? ನಿನಗೆಲ್ಲಿಂದ ಮಗಳು ಬರಬೇಕು? ನಿನಗೆ ಗೂಡ್ಸ್ನ ಟೈಮ್ ಸರಿಯಾಗಿ ಡೆಲಿವರಿ ಕೊಡೋಕ್ಕಾಗಲ್ಲ. ಒಬ್ಬೊಬ್ಬರಿಂದ ಒಂದು ನನ್ನ ಕಂಪ್ಲೇಂಟು. ಅಮ್ಮ, ಅದಕ್ಕೆಲ್ಲ ಟೈಮ್ ಇರಲ್ಲ, ಟೈಮ್ನ ಮಾಡ್ಕೋಬೇಕು. ಅದು ಸರಿ, ನಾ ಹೆಂಗ್ಸಿಗೆ ರೇಗಿಸಿದೆ ಅಂತ ಹೀಗೆ ಮಾತಾಡ್ತಿದ್ದೆ ನಿನೀಗ? ನಮ್ಮಲ್ಲಿ ಪ್ಯಾಕಿಂಗ್ ಮಾಡೋ ಹುಡುಗಿರಿಗೆಲ್ಲ ತೊಂದರೆ ಕೊಡ್ತೀಯಂತೆ. ಅವ್ರ ನಂಬರ್ಗೆ ರಾತ್ರಿ ಎಲ್ಲ ಫೋನ್ ಮಾಡಿ ಏನೇನೋ ಮಾತಾಡ್ತೀಯಂತೆ. ನೋಡೋ, ನಾನು ನಿನಗೆ ಬುದ್ಧಿ ಹೇಳಕ್ಕೆ ಬರಲ್ಲ. ಇನ್ನು ಮುಂದೆ ಇರದೇ ರೀತಿ ಆದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ. ಯಾಕೆ ಕೊಡಲ್ಲ? ಕೊಡು, ನನ್ನ ಸ್ಟೇಷನ್ಗೆ ಹಾಕಿ ಅದೇನು ಮಾಡ್ತಾರೋ ನಾನು ನೋಡ್ತೀನಿ. ನನ್ನ ತಂಗಿನೂ ಇಲ್ಲಿ ಕೆಲಸ ಮಾಡ್ತಾಳೆ. ಕಂಪ್ಲೇಂಟು ಅದು ಇದು ಅಂತ ರಗಳೆ ಮಾಡ್ಕೊಳಕ್ಕೆ ಹೋಗಲ್ಲ. ಅದೇನು ಮಾಡಬೇಕೋ ಡೈರೆಕ್ಟಾಗಿ ಮಾಡ್ತೀನಿ. ನಾನು ನೋಡ್ರೆ ನಿನ್ಗೇನು ಅನಿಸುತ್ತೆ? ಇವನೇನು ಮಾಡ್ಕೊಳ್ಳಲ್ಲ ಅನಿಸುತ್ತೆ ಅಲ್ವಾ? ಏಯ್, ರೈಟ್ ಹೇಳ. ಇವನ್ ತಂಗಿ ಏನು ಮಹಾ ಸುಂದ್ರಿ, ಅವಳು ಯಾರು ಅಂತ ಒಂದ್ಸಲ ನೋಡಲೇಬೇಕು. ಬರ್ಲಮ್ಮ? ಬೇರೆ ಊರುಗಳಿಗೆ ಡೆಲಿವರಿ ಕೊಡಕ್ ಹೋದಾಗ ಕೃಷ್ಣ ವಾರ 15 ದಿನ ಆದ್ರೂ ಮನೆಗೆ ಬರ್ತಾ ಇರಲಿಲ್ಲ. ಆಗ ಅವನಿಗೆ ಮನೆ ನೆನಪು ಕೂಡ ಆಗ್ತಾ ಇರಲಿಲ್ಲ. ಅವನು ಹೋದ ಕಡೆ ತನಗೇನು ಬೇಕೋ ಅದನ್ನ ಅವನು ವ್ಯವಸ್ಥೆ ಮಾಡ್ಕೋತಾ ಇದ್ದ. ಈ ಸಲ ಕೃಷ್ಣ ಮೊದಲನೇ ದಿನ ಮನೆಗೆ ಬರ್ತಾ ಇದ್ದಾಗ ಅನಿತಾ ಕೂಡ ಇದೇ ರೀತಿ ಯೋಚನೆ ಮಾಡ್ತಾಳೆ. ಮನೆ ಬಿಟ್ಟು ಹೋಗಿ 1 ತಿಂಗಳಾಯ್ತು ಅಂತ ಹೇಳ್ತಿದ್ರಿ, ಕಂಪ್ಲೇಂಟ್ನ ಈಗ ಕೊಡ್ತಾ ಇದ್ರಿ. ಸರ್, ಅವರು ಗೂಡ್ಸ್ ಡೆಲಿವರಿ ಮಾಡೋಕ್ಕೆ ಅಂತ ಹೋಗ್ತಿದ್ರು. ಕೆಲವೊಮ್ಮೆ 10-15 ದಿನ ಆದರೂ ಬರ್ತಿರ್ಲಿಲ್ಲ. ಈ ಸಲನೂ ಹಾಗೆ ಅನ್ಕೊಂಡ್ವಿ. ನನಗೊಂದು ಅರ್ಥ ಆಗ್ತಿಲ್ಲ, ಅವನು ಅಷ್ಟು ದಿವಸ ಹೊರಗಡೆ ಹೋದಾಗ ಆಗಾಗ ನಿಮಗೆ ಫೋನ್ ಮಾಡ್ತಿರ್ಲಿಲ್ವಾ? ಕೆಲವೊಮ್ಮೆ ಮಾಡ್ತಿದ್ರು ಸರ್, ಕೆಲವೊಮ್ಮೆ ಮಾಡ್ತಿರ್ಲಿಲ್ಲ. ಅಂದರೆ ನಿಮ್ಮಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಅಂತ ಆಯಿತು. ಇಲ್ಲ ಸರ್, ಹಾಗೇನಿಲ್ಲ. ನಾವಿಬ್ಬರು ಚೆನ್ನಾಗೇ ಇದ್ವಿ.
ನೀವ್ಯಾಕೆ ಹೇಗೆ ಕೇಳಿದ್ರಿ? ಏನಿಲ್ಲ, ಸುಮ್ಮನೆ ಕೇಳಿದೆ. ಎಲ್ಲಿ ಕೆಲಸ ಮಾಡ್ತಿದ್ದ ಅಂತ ಹೇಳಿದ್ರಿ? ಸರ್, ಅವನು ಗ್ರೋಸರ್ ಇಂಡಿಯಾ ಅಂತ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಗೂಡ್ಸ್ ಡೆಲಿವರಿ ಆಗಿ ವರ್ಕ್ ಮಾಡ್ತಾಯಿದ್ದ ಸರ್. ಆದರೆ ಹೀಗೆ ಹೋಗೋದು ಅವ್ನು ತುಂಬ ಅಪರೂಪ. ಆದರೆ 4-5 ತಿಂಗಳಿಗೊಮ್ಮೆ ಹೀಗೆ ಲಾಂಗ್ ಗ್ಯಾಪ್ನಲ್ಲಿ ಹೋಗ್ತಿದ್ದ ಸರ್. ಅವನ್ನ ನೀವು ಕೊನೆಯ ಸಲ ನೋಡಿದ್ದು ಯಾವಾಗ? ಸರ್, ಅವನು ಕಾಣೆಯಾಗೋದಕ್ಕಿಂತ ಮುಂಚೆ 1-2 ದಿನ ಮೊದಲು ನಾವೆಲ್ಲ ಸೇರಿ ಊಟ ಮಾಡಿದ್ವಿ ಸರ್. ಅವನು ಊಟ ಮಾಡಿಕೊಂಡು ಮನೆಗೆ ಹೋದ. ನಾವು ಫ್ರೆಂಡ್ಸ್ ಎಲ್ಲ ಇದ್ವಿ ಸರ್. ನೀವು ಅವ್ರ ಕಂಪ್ನಿಗೆ ಹೋಗಿ ವಿಚಾರಿಸಿದ್ರೆ? ಹೋಗಿ ವಿಚಾರಿಸಿದ್ವಿ ಸರ್. ಆದರೆ ಯಾರೂ ಸರಿಯಾದ ಮಾಹಿತಿ ಕೊಡಲಿಲ್ಲ. ನಾವೆಲ್ಲೋ ಗೂಡ್ಸ್ ಡೆಲಿವರಿ ಹೋಗಿರಬೇಕು ಅಂದ್ಕೊಂಡ್ವಿ. ಆದರೆ ಅಲ್ಲಿಯ ಸೂಪರ್ವೈಸರ್ ರಾಬರ್ಟ್ ಜೊತೆ ಜಗಳ ಆಗಿತ್ತು ಅಂತ ಹೇಳಿದ್ದ. ಅದು ಹೇಳಿದ ಮೇಲೇ ಸರ್ ಅವನು 1-2 ದಿನಕ್ಕೆ ಕಾಣೆಯಾಗಿದ್ದು. ಈಗ ನೀವು ಹೊರಡಿ, ಅವ್ರ ಪತ್ತೆ ಆದರೆ ನಾನು ನಿಮ್ಗೆ ಹೇಳಿ ಕಳಿಸ್ತೀನಿ. ಆದಷ್ಟು ನಾನು ಹುಡ್ಕೋದಕ್ಕೆ ಪ್ರಯತ್ನ ಪಡ್ತೀನಿ. ಸರಿ ಸರ್. ಪೊಲೀಸರು ಕೃಷ್ಣನ್ ಜೊತೆಗಿದ್ದ ಎಲ್ಲರನ್ನೂ ಕರೆದು ವಿಚಾರಿಸ್ತಾರೆ. ಆದರೆ ಪ್ರತಿಯೊಬ್ಬರಿಂದಲೂ ಕೃಷ್ಣನ ಒಂದೊಂದು ಕತೆ ಹೊರಬರುತ್ತೆ. ಅಶೋಕ್, ರಾಬರ್ಟ್, ಮೋಹನ್, ಅನಿತಾ ಹೀಗೆ ಯಾರನ್ನು ವಿಚಾರಿಸಿದ್ರು ಪೊಲೀಸರಿಗೆ ಯಾವುದೇ ಮಾಹಿತಿ ಸಿಗೋದಿಲ್ಲ. ಆಗ ಇದು ಯಾವುದೋ ಅನೈತಿಕ ಸಂಬಂಧದಲ್ಲಿ ಜಗಳ ಆಗಿ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಪೊಲೀಸರು ಈ ಕೇಸನ್ನು ಕೈಬಿಡ್ತಾರೆ. ನಮಸ್ಕಾರ ಸರ್. ನೀವೇನೋ ರಾಬರ್ಟ್? ಹೌದು ಸರ್. ನಿಮ್ಮಲ್ಲಿ ಕೃಷ್ಣ ಅಂತ ಗೂಡ್ಸ್ ಡೆಲಿವರಿ ಕಳಿಸ್ತೀರಲ್ಲ, ಈಗ ಅವನಲ್ಲಿ ಕಳಿಸಿದ್ದೀವಿ? ಎಲ್ಲಿಗೂ ಕಳಿಸಿಲ್ಲ ಸರ್. ಅವ್ನ ಕೆಲಸಕ್ಕೆ ಬಂದೆ 1 ತಿಂಗಳ ಮೇಲಾಯಿತು. 1 ತಿಂಗಳ? 1 ತಿಂಗಳಿಂದ ಅವ್ನ ಕೆಲಸಕ್ಕೆ ಬಂದಿಲ್ಲ ಅಂದ್ರೂ ನೀವು ಯಾಕೆ ಕೇಳಿಲ್ಲ? ಅವ್ನ ಮನೇಲಿ ಅವನ ಬಗ್ಗೆ ನೀವು ವಿಚಾರಿಸ್ತಿಲ್ಲ? ಅದೇನು ಬಿಡಿ ಸರ್, ಅವ್ನ ಡ್ಯೂಟಿಗೆ ಯಾವಾಗ ಕರೆಕ್ಟಾಗಿ ಬರ್ತಾನೆ ಅಂತ ಅವ್ರ ಮನೆಯವ್ರನ್ನೇ ವಿಚಾರಿಸ್ಬೇಕು. ಅವನ ಅಭ್ಯಾಸನೇ ಹಾಗೆ ಸರ್. ಬಂದರೆ ಬಂದ, ಇಲ್ಲ ಅಂದರೆ ಇಲ್ಲ. ಅವನ ಬಗ್ಗೆ ನಾವ್ಯಾರು ಅಷ್ಟಾಗಿ ತಲೆ ಕೆಡಿಸ್ಕೊಂಡಿಲ್ಲ ಸರ್. ಕೆಲಸಕ್ಕೆ ಇರೋಗಿಲ್ಲರಾಗ ಯಾಕೆ ಬರ್ತಿದ್ದಾನೆ? ಮನೇಲಿ ಏನಾದರೂ ಪ್ರಾಬ್ಲಮ್ಮಾ? ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಸರ್. ಅವ್ನು ಕುಡಿಯೋದು, ಹುಡುಗಿರ್ ಶೋಕಿ. ನಮ್ಮ ಫ್ಯಾಕ್ಟ್ರಿಲಿ ಪ್ಯಾಕಿಂಗ್ ಮಾಡೋ ಹುಡುಗಿರಿಗೆ 2-3 ಸಾರಿ ತೊಂದರೆ ಕೊಟ್ಟಿದ್ದಕ್ಕೆ ನಾನೇ ಅವನಿಗೆ ಕರೆದು ವಾರ್ನ್ ಮಾಡಿದ್ದೆ. ನಿಮ್ಮ ತಂಗಿ ಇಲ್ಲಿ ಕೆಲಸ ಮಾಡ್ತಿದ್ದಾನೆ. ನಿಮ್ಮ ತಂಗಿನ ಕೃಷ್ಣ ಛೇಡಿಸಿದ್ದಾನೆ, ನಿಮಗೆ ಸಿಟ್ಟು ಬಂದಿದೆ. ಸಿಟ್ಟು ಬಂದಾಗ ನೀವು ಕೃಷ್ಣಗೆ ಏನೋ ಮಾಡಿದ್ದೀರಾ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿದೆ. ನನ್ನ ತಂಗಿ ಇಲ್ಲಿ ಕೆಲಸ ಮಾಡ್ತಾ ಇರೋದು ನಿಜ ಸರ್. ಅದಕ್ಕೆ ಅವನ್ನ ಕರೆದು ವಾರ್ನ್ ಮಾಡಿದ್ದೆ. ನಾನು ವಾರ್ನ್ ಮಾಡಿದ್ದಕ್ಕೆ ಅವನು ಇಲ್ಲಿ ಕೆಲಸ ಬಿಟ್ಟು ಹೋಗಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ನಿಮಗೆ ಅವನ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ನನಗೆ ತಿಳಿಸಿ. ನನಗೇನಾದರೂ ಇನ್ನೂ ಅವನ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಮತ್ತೆ ನಾನು ಬರ್ತೀನಿ. ಓಕೆ ಸರ್. ಯಾರಿದ್ದಾರೆ ಮನೇಲಿ? ಓಹ್ ಸರ್, ನಮಸ್ಕಾರ ಸರ್. ನಮ್ಮ ಮನೆಯವ್ರ ಬಗ್ಗೆ ಏನಾದರೂ ಸುಳಿವು ಸಿಗ್ತಾ? ನೀವೇ ನಿಮ್ಮ ಗಂಡನ ಬಗ್ಗೆ ನಮಗೆ ಸುಳ್ಳು ಮಾಹಿತಿ ಕೊಟ್ಟರೆ ಸುಳಿವು ಯಾಕ್ರಿ ಸಿಗುತ್ತೆ? ಮಾತಾಡ್ರಿ. ಅದಕ್ಕೆ ನಮಗೆ ನಿಮ್ಮ ಮೇಲೆ ಅನುಮಾನ ಬಂದಿದೆ. ನೀವೇ ಕೃಷ್ಣನ ಕೊಲೆ ಮಾಡಿಸಿರಬಹುದು. ಛೆ, ಏನು ಹೇಳ್ತಿದ್ದೀರಾ ಸರ್ ನೀವು? ದೂರು ಕೊಟ್ಟಿದ್ದು ನಾನೇ ಹೇಗೆ ನನ್ನ ಗಂಡನ ಕೊಲೆ ಮಾಡಲಿ? ದೂರ ಎಲ್ಲರೂ ಕೊಡ್ತಾರ್ರಿ. ಕೃಷ್ಣನ ದುರಭ್ಯಾಸದ ಬಗ್ಗೆ ನೀವು ಯಾಕೆ ಹೇಳಿದ್ರೆ ನನ್ನ ಹತ್ರ? ನಿಮ್ಮ ಸಂಸಾರ ಸರಿನಾ ಅನ್ನೋ ವಿಚಾರನ ಯಾಕ್ರಿ ಮುಚ್ಚಿಟ್ರಿ? ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ನಾನೇನು ಹೇಳಲಿಲ್ಲ. ಈಗ ಕೇಳಿ, ಅದೇನು ಬೇಕೋ ಹೇಳ್ತೀನಿ. ಕೃಷ್ಣನ ಜೊತೆ ಈ ಮನೆಗೆ ಯಾರ್ಯಾರು ಬರ್ತಾ ಇದ್ರು? ಅವ್ರಿಗೆ ಕ್ಲೋಸ್ ಫ್ರೆಂಡ್ ಅಂತ ಇದ್ದಿದ್ದು ಡೇನಿಯಲ್ ಒಬ್ರೆ. ಅವ್ರನ್ನ ಬಿಟ್ಟರೆ 10 ಜನ ಫ್ರೆಂಡ್ಸು. ಅವ್ರ ಹೆಸರೆಲ್ಲ ನನಗೆ ಗೊತ್ತಿಲ್ಲ. ಡೇನಿಯಲ್ ಕೂಡ ನಮ್ಮ ಮನೆಗೆ ಬರ್ತಿರ್ಲಿಲ್ಲ. ಏನಿದೆ ಅಂತ ನಮ್ಮ ಮನೆಗೆ ಬರ್ಬೇಕು ಹೇಳಿ. ನೀವು ಕೃಷ್ಣನ ಅಣ್ಣ ಮೋಹನನ ಬಗ್ಗೆ ಹೇಳಿಲ್ಲ. ಅವನು ಈ ಮನೆಗೆ ಆಗಾಗ ಬರ್ತಿದ್ದಾನ? ಹೌದ್ರಿ, ಬರ್ತಿದ್ರು. ಆದ್ರೆ ಅವ್ರ ಬಗ್ಗೆ ಹೇಳೋದಕ್ಕೆ ನನಗೇನು ಉಳಿದಿಲ್ಲ.
ನೀನು ಕೃಷ್ಣಂಗೆ ಪ್ರಾಣ ಸ್ನೇಹಿತ ಅಲ್ವಾ, ಎಲ್ಲರನ್ನೂ ಕರೆದು ವಿಚಾರಿಸ್ತಾ ಇದ್ದೆ, ನೀನು ಒಬ್ಬ ಸಿಕ್ಕಿರಲಿಲ್ಲ. ಹೌದು ಸರ್, ಆ ಟೈಮಲ್ಲಿ ನಾನು ಮಂಗಳೂರಿನಲ್ಲಿದ್ದೆ. ಏನು ಹೇಳಿ ಸರ್? ಕೃಷ್ಣನ ಬಗ್ಗೆ ಏನಾದರೂ ಹೇಳು. ನಾನು ಹೇಳೋದೇನಿದೆ ಸರ್, ಎಲ್ಲ ವಿಷಯನೂ ನಿಮಗೆ ಗೊತ್ತಿರುತ್ತೆ. ಅದಿರಲಿ ಬಿಡು, ನೀನು ಕೃಷ್ಣನ್ ತುಂಬ ಕ್ಲೋಸು, ಹಾಗಾಗಿ ಅವನ ಬಗ್ಗೆ ನಿನಗೆ ಬಹಳಷ್ಟು ವಿಚಾರಗಳು ಗೊತ್ತಿರುತ್ತೆ. ಅವನ ಮನೆಯಲ್ಲಿ ಸಂಸಾರ ಸರಿ ಇರಲಿಲ್ಲ. ಕುಡಿಯೋದು, ಗಾಂಜಾ ಹೊಡೆಯೋದು ಇದೆಲ್ಲ ಮಾಮೂಲಿ. ದಿನ ಕುಡ್ಕೊಂಡು ಮನೆಗೆ ಹೋಗ್ತಾ ಇದ್ದ. ಆ ವಿಚಾರ ಬಿಡು, ಬೇರೆ ವಿಚಾರ ಹೇಳು. ಕೃಷ್ಣಂಗೆ ಹುಡುಗಿರು ಅಂದರೆ ತುಂಬ ಆಸಕ್ತಿ. ಅವ್ರು ಯಾರು ಏನು ಎತ್ತ ಅಂತ ನೋಡದೆ ಅವ್ರ ಹಿಂದೆ ಬೀಳ್ತಾ ಇದ್ದ. ಯಾರ ಮನೆ ಹೆಂಗಿಸಾದ್ರೂ ಸರಿ ಅವ್ರನ್ನ ಛೇಡಿಸ್ತಾ ಇದ್ದ. ಒಂದು ದಿನ ಬಾರಲ್ಲಿ ಅಶೋಕನ ಹುಡುಗನ ಜೊತೆ ಜಗಳ ಆಯಿತು. ಅದಾಗೊಂದು ವಾರಕ್ಕೆ ಅವನು ನಾಪತ್ತೆ ಆದ. ಏನೋ ಅವ್ರ ಮನೆ ಸಂಸಾರ ಸರಿ ಇಲ್ಲ ಅಂತ ಹೇಳ್ತಿದ್ಯಲ್ಲ. ಕೃಷ್ಣ ಯಾವುದೋ ವಿಚಾರಕ್ಕೆ ಅನಿತನ ಜೊತೆ ಜಗಳಾಡ್ತಾ ಇದ್ದ. ಅವಳಿಗೆ ತುಂಬ ಹಿಂಸೆ ಕೊಡ್ತಾ ಇದ್ದ. ಈ ವಿಚಾರನ ಅನಿತಾ ನನ್ನ ಹೆಂಡತಿ ಹತ್ರ ಹೇಳ್ಕೊಂಡಿದ್ಲು. ಇದು ಅವ್ರ ಪರ್ಸನಲ್ ವಿಚಾರ ಅಲ್ವಾ, ಅದಕ್ಕೆ ನಾನು ಕೇಳಕ್ಕೆ ಹೋಗಲಿಲ್ಲ. ತನ್ನ ಗಂಡನ ಬಗ್ಗೆ ಯಾವುದೇ ಸುದ್ದಿ ಗೊತ್ತಾಗದೇ ಇದ್ದಾಗ ಅನಿತಾ ಕಂಗಾಲಾಗ್ತಾಳೆ. ಏನೇ ಆದರೂ ಕೃಷ್ಣ ಅನಿತಾ ಜೀವನಕ್ಕೆ ಆಧಾರವಾಗಿದ್ದ. ಅವನು ದುಡಿದ್ರೆ ಅನಿತಾ ಜೀವನ ಸಾಗ್ತಾ ಇತ್ತು. ಕೊನೆಗೆ ಅನಿತಾ ಯಾರ್ಯಾರ್ದೋ ಸಹಾಯದಿಂದ ಪೊಲೀಸ್ ಉನ್ನತಾಧಿಕಾರಿಗಳ ಬಳಿ ಹೋಗ್ತಾಳೆ. ಉನ್ನತಾಧಿಕಾರಿಗಳಿಂದ ಒತ್ತಡ ಬಂದಿದ್ದರಿಂದ ಕೇಸ್ ಮತ್ತೆ ರಿಓಪನ್ ಆಗುತ್ತೆ. ಪೊಲೀಸರು ತನಿಖೆನ ತೀವ್ರಗೊಳಿಸ್ತಾರೆ. ಈಗಾಗಲೇ 3-4 ತಿಂಗಳು ಕಳೆದು ಹೋಗಿರುತ್ತೆ. ಕೃಷ್ಣ ನಿನ್ಗೆ ಯಾವುದೋ ವಿಚಾರದಲ್ಲಿ ಹಿಂಸೆ ಕೊಡ್ತಿದ್ದಂತೆ, ಅದನ್ನ ಯಾಕೆ ನಿನ್ನ ಹತ್ರ ಹೇಳಿಲ್ಲ? ನಿನ್ನ ಗಂಡನ ಕೊಲೆ ಮಾಡಿದ್ ನೀನೇ ಅಂತ ನಾನು ಅವತ್ತು ಹೇಳಿದೆ. ಈಗಲೂ ನಾನು ಅದನ್ನೇ ಹೇಳ್ತಿದ್ದೀನಿ. ನೀನಾಗಿ ನೀನು ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಸರ್, ಅವ್ರು ನನಗೆ ನಾನು ಹೇಳಿದ ವ್ಯಕ್ತಿ ಜೊತೆ ಹೇಳ್ತಿದ್ರು. ನಾನು ಈ ವಿಷಯದಲ್ಲಿ ಆಗಲ್ಲ ಅಂದಾಗ ತುಂಬ ಹೊಡಿತಿದ್ರು. ಅದೇನೋ ಎಕ್ಸ್ಚೇಂಜ್ ಆಫರು ಅಂತ ಹೇಳ್ತಾ ಇದ್ರು. ಎಕ್ಸ್ಚೇಂಜ್ ಆಫರ? ಹಾಗಂದ್ರೇನು? ಇವರು ಯಾರ ಜೊತೆನೋ ಮಾತಾಡಿ ಒಂದು ಡೀಲ್ ಮಾಡ್ಕೊಂಡಿದ್ರು. ಇವರು ಒಂದು ವಾರದ ಮಟ್ಟಿಗೆ ಇವ್ರ ಫ್ರೆಂಡ್ ಮನೆಗೆ ಹೋಗಿ ಅವ್ರ ಮನೆ ಹೆಂಗಸ್ರ ಜೊತೆ ಇರ್ತಾರಂತೆ. ಇವ್ರ ಫ್ರೆಂಡು ನಮ್ಮ ಮನೆಗೆ ಬಂದು ನನ್ನ ಜೊತೆ ಏನು ಈಗೂ ಉಂಟಿಲ್ಲ? ಯಾರ ವ್ಯಕ್ತಿ ಹಾಗೆ ಹೇಳಿದ್ ನಿಮ್ಗೆ? ಅದೇ ನನಗೂ ಗೊತ್ತಿಲ್ಲ ಸರ್. ಇವ್ರಿಗೆ 16 ಜನ ಫ್ರೆಂಡ್ಸು. ಅದ್ರಲ್ಲಿ ಯಾರು ಅಂತ ಹೇಳಿ ಕಂಪ್ನಿಯವ್ರಿದ್ರು ಇರಬಹುದು. ನಿಮಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ನನ್ಗೆ ಯಾರ ಮೇಲೆ ಅನುಮಾನ ಇಲ್ಲ ಸರ್. ಇವರು ಎಲ್ಲಾರನ್ನೂ ಮಾಮ ಬ್ರದರ್ ಅಂತ ಚೆನ್ನಾಗೇ ಮಾತಾಡಿಸ್ತಿದ್ರು. ಆದ್ರೆ ಅವ್ರ ಅಣ್ಣ ಮೋಹನ್ ಮೇಲೆ ತುಂಬಾ ಪ್ರೀತಿ. ಅವ್ರನ್ನ ತುಂಬಾ ಹಚ್ಕೊಂಡಿದ್ರು. ಇಬ್ರು ಒಟ್ಟಾಗಿ ಕುಡಿಯೋಕ್ಕೂ ಹೋಗ್ತಿದ್ರು. ಓಹೋ, ಅದಕ್ಕೆ ನೀವು ಅವ್ರನ್ನ ಕೊಲೆ ಮಾಡಿರ್ಬೇಕಲ್ಲ? ಇಲ್ಲ ಸರ್, ಅವ್ರು ಏನೇ ಕಷ್ಟ ಕೊಟ್ಟರು ಸಹಿಸ್ಕೊಂಡಿದ್ದೀನಿ. ಎಷ್ಟೇ ಆದ್ರೂ ಅವ್ರು ನನ್ನ ಗಂಡ. ಮತ್ತೆ ಅಂತ ಗಂಡ ಯಾಕಮ್ಮ ಬೇಕು ನಿನಗೆ? ಇದೇ ತರ ತರಲೆ ಬುದ್ಧಿ ಎಲ್ಲೋ ತೋರಿಸಿರ್ತಾನೆ, ಸಾಯಿಸಿ ಬಿಸಾಕಿರ್ತಾರೆ. ಇನ್ಮೇಲೆ ಅದು ನೆಮ್ಮದಿಯಾಗಿರು. ಸರ್, ದಯವಿಟ್ಟು ಹಾಗನ್ಬೇಡಿ ಸರ್. ಏನೇ ಆಗಲಿ ಅವ್ರು ನನ್ನ ಗಂಡ. ದಯವಿಟ್ಟು ಹುಡ್ಕೊಡಿ ಸರ್. ಅವ್ರನ್ನ ಬಿಟ್ರೆ ನನ್ನ ಜೀವನಕ್ಕೆ ಬೇರೆ ದಾರಿನೇ ಇಲ್ಲ. ದಯವಿಟ್ಟು ಹುಡ್ಕೊಡಿ. ಸರ್, ಸರ್, ಏನು ಸರ್ ಮತ್ತೆ ಮತ್ತೆ ನಾನು ಕರೆದು ತೊಂದರೆ ಕೊಡ್ತಿದ್ದೀರಿ? ನಾನು ಹೇಳೋದ್ನೆಲ್ಲ ಹೇಳಿಬಿಟ್ಟಿದ್ದೀನಲ್ಲ ಸರ್. ಹೇಳಬೇಕಾದ ವಿಷಯ ಇನ್ನೂ ಇದೆಯಲ್ಲ, ಅದನ್ನು ಹೇಳಲಿ ಅಂತ. ಏನು ಹೇಳಿ ಸರ್? ಎಲ್ಲ ಹೇಳಿದ್ದೀನಲ್ಲ. ಅದೇನೋ ನಿನ್ನ ತಮ್ಮ ಎಕ್ಸ್ಚೇಂಜ್ ಆಫರ್ ಅಂತ ಶುರು ಮಾಡಿದಂತಲ್ಲ, ಏನದು? ಈ ಐಡಿಯಾನ ಅವನಿಗೆ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ. ಯಾರ ಹತ್ರ ಅಂದರೆ ಅವ್ರ ಹತ್ರನೆಲ್ಲ ಮಾತಾಡ್ತಾ ಇದ್ದ. ಆಲ್ಮೋಸ್ಟ್ ಅವ್ರ ಫ್ರೆಂಡ್ಸ್ ಹತ್ರ ಸರ್. ಅಲ್ರಿ, ನೀವು ಯಾಕ್ರಿ ಅವನು ಬುದ್ಧಿ ಹೇಳಲಿಲ್ಲ? ಸರ್, ಮೊದಲು ನಾನು ಅಂದ್ಕೊಂಡೆ ಅವನು ತಮಾಷೆಗೆ ಹೇಳ್ತಿದ್ದಾನೆ ಅಂತ. ಅವನು ಹೇಳೋದನ್ನು ನೋಡಿ ನಾವು ನಗ್ತಾ ಇದ್ವಿ ಸರ್. ಅವನು ಸೀರಿಯಸ್ ಆಗಿ ಹೇಳ್ತಿದ್ದಾನೆ ಅಂದಮೇಲೆ ಅವನ ಜೊತೆ ಮಾತಾಡೋದನ್ನೇ ನಿಲ್ಲಿಸಿದ್ವಿ ಸರ್. ನೀನು ಅವನು ಇಬ್ಬರು ಯಾವಾಗೂ ಜೊತೆಲಿ ಇರ್ತಿದ್ರಿ. ಅವನ ವಿಷಯ ನಿನ್ಗೆ ಗೊತ್ತಿರ್ತಿತ್ತು. ಅನಿತಾಗೆ ಆ ವ್ಯಕ್ತಿ ಜೊತೆ ಕಾಂಪ್ರಮೈಸ್ ಆಗು ಅಂತ ಹೇಳ್ತಿದ್ನಲ್ಲ, ಆ ವ್ಯಕ್ತಿ ಯಾರು?
ನೀನೇನಾ? ಏನು ಸರ್ ಹೀಗೆಲ್ಲ ಹೇಳ್ತಿದ್ದೀರಾ? ನಾನು ಅವನ ಜೊತೆ ಸೇರಿ ಕುಡ್ದಿದ್ದು ಹೌದು, ಆದರೆ ನಾನು ನೀತಿಗೆಟ್ಟವನಲ್ಲ. ಇನ್ನು ಮುಂದೆ ನನಗಿಂಥ ಪ್ರಶ್ನೆ ಕೇಳಬೇಡಿ. ನಿಮ್ಗೆ ಅಷ್ಟು ಡೌಟ್ ಇದ್ರೆ ಅವನಿಗೆ ಬೇಕಾದಷ್ಟು ಫ್ರೆಂಡ್ಸ್ ಇದ್ದಾರೆ, ಅಶೋಕ್, ಡೇನಿಯಲ್, ಸುನಿಲ್ ಅಂತ. ಬೇಕಾದ್ರೆ ಅವ್ರ ಹತ್ರ ಹೋಗಿ ಎನ್ಕ್ವೈರಿ ಮಾಡ್ಕೊಳ್ಳಿ. ಯಾರಮ್ಮ ಮನೇಲಿ? ಎಲ್ಲಮ್ಮ ನಿಮ್ಮ ಗಂಡ? ಅವ್ರು ಊರಲ್ಲಿಲ್ಲ, ಡ್ಯಾನ್ಸ್ ಪ್ರೋಗ್ರಾಮ್ ಅಂತ ಬೇರೆ ಊರಿಗೆ ಹೋಗಿದ್ದಾರೆ. ಬರೋದು 2 ದಿನ ಆಗ್ಬೋದು. ಯಾಕೆ ಸರ್, ಏನು ವಿಷಯ? ಏನಿಲ್ಲ, ಕೃಷ್ಣನ್ ನಾಪತ್ತೆ ಪ್ರಕರಣದಲ್ಲಿ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಬಂದ ತಕ್ಷಣ ಸ್ಟೇಷನ್ಗೆ ಬರೋಕ್ಕೆ. ಓಕೆ ಸರ್, ಅವ್ನ ಮನೇಲಿಲ್ಲ ಸರ್. 2 ದಿವಸ ಬಿಟ್ಟು ಬರ್ತಾನಂತೆ. ನಮ್ಗೆ ಇಲ್ಲೇನು ಮಾಹಿತಿ ಸಿಗೋ ಹಾಗಿಲ್ಲ ಸರ್. ಸರಿ, ಕೆಲಸ ಮಾಡಿ, ಅಕ್ಕಪಕ್ಕದ ಮನೆಯವ್ರನ್ನ ವಿಚಾರಿಸಿ ಕೃಷ್ಣ ಯಾವಾಗ ಬರ್ತಿದ್ದ, ಎಷ್ಟೊತ್ತಿರ್ತಿದ್ದ ಅಂತ. ಒಂದು 10 ಜನನ ವಿಚಾರಿಸಿದ್ರೆ ಒಬ್ಬರಿಂದಾದರೂ ಕರೆಕ್ಟ್ ಇನ್ಫಾರ್ಮೇಷನ್ ಸಿಕ್ಕೇ ಸಿಗುತ್ತೆ. ಸರಿ ಸರ್. ಓಕೆ ಸರ್, ನಮಸ್ಕಾರ. ಆ ಮನೆಗೆ ಕೃಷ್ಣ ಅಂತ ಬರ್ತಾ ಇದ್ದಾನೆ, ಗೊತ್ತಾ ಸರ್? ಕೃಷ್ಣ ತುಂಬ ಚೆನ್ನಾಗಿ ಗೊತ್ತು ನನಗೆ. ಅವನು ಇಲ್ಲಿ ಬಂದಾಗಲ್ಲ ಮಾಮ ಮಾಮ ಅಂತ ತುಂಬ ಪ್ರೀತಿಯಿಂದ ಕರೀತಾ ಇದ್ದೆ ನನ್ನ. ಕೊನೆ ಸರಿ ಯಾವಾಗ ಸರ್ ಈ ಮನೆಗೆ ಬಂದಿದ್ದ ಅವನು? ಅವನು ಇಲ್ಲಿ ಒಂದು 3-4 ತಿಂಗಳಾಯಿತು ಇಲ್ಲಿ ಬಂದು. ಯಾಕೆ ಸರ್ ಕೃಷ್ಣನ ಬಗ್ಗೆ ಕೇಳ್ತಾ ಇದ್ದೀವಿ? ಸರ್, ಅವನ ಜೊತೆ ಯಾರ್ಯಾರಿದ್ರು ಸರ್? ಅವತ್ತು ಕಾರಲ್ಲಿ ಒಬ್ಬ ಹುಡುಗ ಬಂದಿದ್ದ. ಒಂದು 25 ವರ್ಷ 30 ವರ್ಷ ಇರಬೇಕು ಅಂತ ಕಾಣಿಸುತ್ತೆ. ಆ ಹುಡುಗರು ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಸರ್? ಕಾರ್ ಮಾರುತಿ ವ್ಯಾನು ಅಂದಲ್ಲ, ಆ ಕಾರಿನ ನಂಬರ್ ಏನಾದರೂ ನೆನಪಿದೆಯಾ ಸರ್? ಅಯ್ಯೋ, ಆ ನಂಬರೆಲ್ಲ ಎಲ್ಲಪ್ಪ ಜ್ಞಾಪಕ ಮಾಡ್ಕೊಳಕ್ಕಾಗುತ್ತೆ, ವಯಸ್ಸಾಯಿತು. ಅವತ್ತು ನನ್ನ ಸೊಸೆ ನನ್ನ ಮೊಮ್ಮಗನ್ನ ಇಲ್ಲಿ ಆಟ ಆಡಿಸ್ತಾ ಇದ್ವಿ. ಆ ಕಾರ್ ನಂಬರ್ನ ಏನೋ ಕೂಡಿಸಿ ಲೆಕ್ಕಾಚಾರ ಹಾಕಿ ಅವಳಿಗೆ ಪಾಠ ಹೇಳ್ತಾ ಇದ್ವಿ. ಭವಿಷ್ಯ ಅವಳಿಗೆ ಗೊತ್ತಿರಬೇಕು ಅಂತ ಕಾಣಿಸುತ್ತೆ. ವಿಚಾರಿಸಿ ನೋಡ್ತೀನಿ. ಸರ್, ಕೃಷ್ಣ ನಾಪತ್ತೆಯಾದ ಆಚೀಚೆ 1 ವಾರದಲ್ಲಿ ಓಡಾಡಿರ್ತಕ್ಕಂಥ ವೆಹಿಕಲ್ ಡೀಟೇಲ್ಸ್ ಇದು. ಎಲ್ಲ ಟೋಲ್ಗೇಟಿಂದನೂ ತರಿಸ್ಕೊಂಡಿದ್ದೇನೆ. ಇಷ್ಟು ಡೀಟೇಲ್ಸಲ್ಲಿ ಒಂದು ಕ್ಲೂ ನಮಗೆ ಸಿಕ್ಕಿದೆ ಸರ್. ಸುಮಾರು ಒಂದು 2-3 ತಿಂಗಳ ಹಿಂದೆ ಇರಬೇಕು. ನವಂಬರ್ 25 ಬೆಳಗಿನ ಜಾವ 2 ಗಂಟೆಗೆ ಕೆಂಗೇರಿ ಹತ್ರ ಇರೋ ನೈಸ್ ರೋಡ್ ಟೋಲ್ಗೇಟ್ ಹತ್ರ ಆ ವೆಹಿಕಲ್ಲು ಪಾಸ್ ಆಗಿದೆ. ಈ ವೆಹಿಕಲ್ ಓನರ್ ಯಾರು ಅಂತ ಪತ್ತೆ ಮಾಡಿದ್ರಾ? ಎಸ್ ಸರ್, ಆ ವೆಹಿಕಲ್ಲು ಸುನೀಲ್ ಅನ್ನೋ ಹೆಸರಿನಲ್ಲಿದೆ. ಮೋಹನ್ ಹೇಳಿದ್ನಲ್ಲ, ಕೃಷ್ಣನ್ ಫ್ರೆಂಡ್ಸು, ಆ ಲಿಸ್ಟಲ್ಲಿ ಸುನೀಲ್ ಹೆಸರು ಇದೆ. ಜೊತೆಗೆ ಕೃಷ್ಣನ್ ಹೆಂಡತಿ ಅನಿತಾ, ಡೇನಿಯಲ್ ಹೆಂಡತಿ ರಮ್ಯಾ ಜೊತೆ ಮಾತಾಡಬೇಕಾದ್ರೂ ಈ ವ್ಯಕ್ತಿ ಹೆಸರನ್ನ ಚರ್ಚೆ ಮಾಡಿದ್ದಾರೆ. ನನ್ನ ಫ್ರೆಂಡು ಸುನಿಲ್ ಅಂತ ಇದ್ದಾನೆ, ಅವನ ಹತ್ರ ಸಹಾಯ ಕೇಳಿದ್ದೀನಿ. ಸೊ ಈ ವ್ಯಕ್ತಿನೇ ಏನಾದರೂ ನೋಡ್ರಿ, ಯಾರೇ ಆಗಿರಲಿ ಅವನು ಎತ್ತಾಕೊಂಬಂದು ವರ್ಕ್ ಮಾಡಿ ನಿಜ ಏನು ಅಂತ ಗೊತ್ತಾಗುತ್ತೆ. ನೋಡಿ. ಓಕೆ ಸರ್. ನಿನಗೆ ಅನಿತಾ ಗೊತ್ತಿಲ್ಲ, ಮೋಹನ ಗೊತ್ತಿಲ್ಲ, ನೀನು ಅವತ್ತು ಎಲ್ಲಿಗೂ ಹೋಗಿರಲಿಲ್ಲ. ಟೋಲ್ಗೇಟ್ನ ಕ್ಯಾಮ್ರಾ ಸುಳ್ಳು ಹೇಳುತ್ತಾ ಅಥವಾ ನಿನ್ನ ಹೊಲ್ಸ್ ಬಾಯಿ ಸುಳ್ಳು ಹೇಳುತ್ತಾ? ಹೇಳ. ಹೋಗಿದ್ದೆ ಸರ್. ಎಲ್ಲಿಗೆ ಹೋಗಿದ್ದೆ? ಕೃಷ್ಣನ್ ಡೆಡ್ ಬಾಡಿ ಸುಟ್ಟಾಕಕ್ಕೆ ಹೋಗಿದ್ದೋ ಸರ್. ಡೆಡ್ ಬಾಡಿನ ಕೃಷ್ಣ ನೀನೇ ಕೊಲೆ ಮಾಡ್ತೀಯಾ? ಇದ್ರಲ್ಲಿ ನಂದೇನಿಲ್ಲ ಸರ್. ಕೃಷ್ಣಂಗೂ ನನಗೆ ಯಾವ ದ್ವೇಷನೂ ಇಲ್ಲ ಸರ್. ಫ್ರೆಂಡ್ಶಿಪ್ಗೋಸ್ಕರ ಈ ಕೆಲಸ ಮಾಡಿದೆ ಸರ್. ಯಾರ ಜೊತೆ ಫ್ರೆಂಡ್ಶಿಪ್? ಅನಿತಾ ಜೊತೆನಾ, ಮೋಹನ್ ಜೊತೆನಾ, ಅಥವಾ ಬೇರೆ ಇನ್ಯಾರ್ದನ? ಅನಿತ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಅದು ಡೀಲ್ ಮಾಡೋಕ್ಕೆ ಹೇಳಿದ್ದು ಮಂಜುನಾಥ್. ಮಂಜುನಾಥ? ರಾಮಯ್ಯ, ಇದ್ಯಾವುದು ಇದು ಹೊಸ ಕ್ಯಾರೆಕ್ಟ್ರು? ಹೋಯ್, ಯಾರವನು? ಎಲ್ಲಿದ್ದಾನೆ? ಸರ್, ಎಲ್ಲಿರ್ತಾ ಅಂತ ಗೊತ್ತಿಲ್ಲ ಸರ್. ಫೋನ್ ಮಾಡಿ ತಿಳ್ಕೊತೀನಿ ಸರ್. ಪೊಲೀಸರು ಕೃಷ್ಣನ ನಾಪತ್ತೆ ಪ್ರಕರಣದಲ್ಲಿ ಯಾರ ಮೇಲೆಲ್ಲ ಅನುಮಾನ ಪಟ್ಟಿದ್ರೋ ಅವ್ರನ್ನ ಮತ್ತೆ ಸ್ಟೇಷನ್ಗೆ ಕರೆಸಿ ವಿಚಾರಿಸಿದಾಗ ಕೃಷ್ಣನ ಬಗ್ಗೆ ಇನ್ನೂ 1-2 ಕುತೂಹಲಕಾರಿ ವಿಷಯಗಳು ಹೊರಬರುತ್ತೆ. ಸರ್, ಕೂತ್ಕೊಂಬ. ಏನು ಸರ್, ಮತ್ತೆ ಬರಕ್ಕೆ ಹೇಳಿದ್ರಿ? ನಿಮ್ಮ ಯಜಮಾನ್ರನ್ನ ನಮ್ಮಿಂದ ಹುಡ್ಕೋದಕ್ಕಾಗಲಿಲ್ಲ. ಅಂದರೆ ಇನ್ನು ಮುಂದೆ ಹುಡ್ಕೋದಕ್ಕೆ ಸಾಧ್ಯನೂ ಇಲ್ಲ. ಯಾಕೆ ಸರ್, ಎಲ್ಲಿ ಹೋಗಿದ್ದಾರೆ? ಅವರಿಬ್ಬರು ಸ್ನೇಹಿತರು ನಿಮ್ಮ ಯಜಮಾನ್ರನ್ನ
ಕೊಂದು ಹಾಕಿದ್ದಾರೆ. ಸರ್, ಏನು ಹೇಳ್ತಿದ್ದೀರಾ ಸರ್ ನೀವು? ಅವ್ರು ಯಾಕೆ ಕೊಂದಿದ್ದಾರೆ ಅಂತ ಕಾರಣ ನಿಮಗೆ ಗೊತ್ತಿರುತ್ತೆ. ಅದು ಅವರಿಬ್ಬರನ್ನ ಸೆಲ್ಲಲ್ಲಿ ಹಾಕಿದ್ದೀನಿ. ನೀವು ನನ್ನ ಗಂಡನ್ ಕೊಂದ್ರ? ಯಾಕಣ್ಣ ಹೀಗೆ ಮಾಡಿದ್ರಿ? ಒಂದೇ ಪ್ರಾಣ 2 ಜೀವ ಅನ್ನೋ ಆಗಿದ್ರಿ. ಅದಕ್ಕೆ ಕಾರಣ ನೀನೆ. ಅಂದರೆ ನಿನ್ನನ್ನು, ನನ್ನ ಹೆಂಡ್ತಿನ ಉಳಿಸ್ಕೊಳ್ಳೋದಕ್ಕೆ ನಾನು ನಿನ್ನ ಗಂಡನ ಕೊಲ್ಲಬೇಕಾಯ್ತು. ಲೋ ಮಾವ, ನೀನು ನನ್ನ ಕ್ಲೋಸ್ ಫ್ರೆಂಡ್ ಅಲ್ವೇನೋ? ನನ್ನ ಕೇಳಿದ್ರೆ ನೀನು ನಿನ್ನ ಪ್ರಾಣ ಕೊಡಲ್ವಾ? ಯಾಕೋ ಅನುಮಾನ? ನಾನು ನಿನಗೋಸ್ಕರ ಏನೆಲ್ಲ ಹೆಲ್ಪ್ ಮಾಡಿದ್ದೀನಿ, ಅದೇನು ಹೇಳ? ಮಾಮ, ಒಂದು ಸಣ್ಣ ಹೆಲ್ಪ್ ಅಷ್ಟೇ, ಒಂದು ಸಣ್ಣ ಎಕ್ಸ್ಚೇಂಜ್ ಆಫರು. ನೀನೊಂದು ವಾರದ ಮಟ್ಟಿಗೆ ನಮ್ಮ ಮನೇಲಿ ಬಂದು ನನ್ನ ಹೆಂಡತಿ ಜೊತೆ ಇರು, ನಾನು ನಿಮ್ಮ ಮನೇಲಿ ಇರ್ತೀನಿ. ಸಣ್ಣ ಎಕ್ಸ್ಚೇಂಜ್ ಅಷ್ಟೇ. ನಾನು ನನ್ನ ಹೆಂಡತಿ ಜೊತೆ ಮಾತಾಡಿದ್ದೀನಿ, ನೀನು ನಿನ್ನ ಹೆಂಡತಿ ಜೊತೆ ಮಾತಾಡೋ. ಲೋ ಮಮ್ಮ, ನಿನ್ನ ಹೆಂಡತಿ ಅದೇನು ಫಿಗರು, ಸಖತ್ತಾಗವಳೆ. ಏಯ್, ಕುಡ್ದಿದ್ದು ಜಾಸ್ತಿ ಆಯ್ತಾ ನಿನಗೆ? ಅವಳು ನನ್ನ ಹೆಂಡತಿ, ಅಂದರೆ ನಿನ್ನ ಕ್ಲೋಸ್ ಫ್ರೆಂಡ್ ಹೆಂಡತಿ. ಹಾಗೆಲ್ಲ ಮಾತಾಡಬೇಡ. ಲೋ ಮಾಮ, ಕ್ಲೋಸ್ ಫ್ರೆಂಡ್ ಹೆಂಡತಿ ಆಗಿದೆ ಕಣೋ ಕೇಳ್ತಿರೋದು. ಬೇರೆಯವ್ರ ಹೆಂಡತಿನಾರ ಕೇಳಿದ್ರೆ ಸುಮ್ಮನೆ ಬಿಡ್ತಾರ? ಲೋ ಮಾಮು, ಪ್ಲೀಸ್ ಕಣೋ, ನಿನ್ನ ಹೆಂಡತಿ ಮೇಲೆ ನಂಗೆ ಬೇಜಾನ ಆಸೆ ಆಗಿದೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ. ಒಂದು ವಾರ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಳ್ಳೋ ಮಮ್ಮ. ಕೃಷ್ಣ, ನಾನು ಹೇಳ್ದಂಗೆ ನಿನ್ನ ಹೆಂಡ್ತಿನೇನಾದರೂ ನನ್ನ ಹತ್ರ ಬಾಡಿಗೆ ಕಳಿಸಿಲ್ಲ ಅಂದರೆ ನಿನ್ನ ಹೆಂಡ್ತಿ ಬಗ್ಗೆ ಎಲ್ಲರ ಹತ್ರನೂ ಕೆಟ್ಟದಾಗಿ ಹೇಳ್ಕೊಂಬರ್ತೀನಿ. ಅವಳಿಗೆ ನನ್ನ ಜೊತೆ ಅಫೇರ್ ಇದೆ ಅಂತ ನಿಮ್ಮ ಮನೆ ಮುಂದೆಲ್ಲ ಸುದ್ದಿ ಹಬ್ಬಿಸ್ತೀನಿ. ಯಾಕೆ ಮಾಮ, ನನ್ನ ಹೆಂಡ್ತಿ ಚೆನ್ನಾಗಿಲ್ವಾ? ನಾನೇನೋ ಫ್ರೀಯಾಗಿ ನಿನ್ನ ಹೆಂಡ್ತಿನ ಕಳಿಸು ಅಂತ ಹೇಳ್ತಿದ್ದೀನ. ಅದ್ರ ಬದಲಾಗಿ ನನ್ನ ಹೆಂಡ್ತಿನ ನೀನು ತಗೋ. ಯಾಕೆ, ನೀನು ನನಗೆ ಕ್ಲೋಸ್ ಫ್ರೆಂಡ್ ಅಲ್ವಾ? ನಾನು ಅವನಿಗೆ ಸಾಕಷ್ಟು ಸಲ ಬುದ್ಧಿ ಹೇಳಿದೆ, ಆದರೆ ಅವನು ನನ್ನ ಮಾತು ಕೇಳಲೇ ಇಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ಕೊಲೆ ಮಾಡಬೇಕಾಯ್ತು. ನನ್ನ ಫ್ರೆಂಡ್ನ ಕೊಲೆ ಮಾಡಿದ್ದಕ್ಕೆ
ನನಗೆ ತುಂಬ ದುಃಖ ಆಗ್ತಾಯಿದೆ, ಬೇಸರನೂ ಆಗ್ತಾಯಿದೆ. ಯಾವತ್ತಿಷ್ಟೆಲ್ಲ ಮಾಡಿದ್ರಿ? ಅವತ್ತು ಪಾರ್ಟಿ ಇದೆ ಅಂತ ನಮ್ಮ ಮನೆಗೆ ಕರೆಸಿ ಗಂಟು ಪೂರ್ತಿ ಕುಡಿಸಿದ್ವಿ. ಅವನು ಮತ್ತಲ್ಲಿ ಮಲಗಿದ್ದಾಗ ನಾನು ಸುನಿಲ್ ಸೇರಿಕೊಂಡು ರಾಡಿಂದ ಹೊಡೆದು ಕೊಂದಾಕಿದ್ವಿ. ಆಮೇಲೆ ಬಾಡಿ ಗುರ್ಸಿಗಬಾರ್ದು ಅಂತ ತಲಗಟ್ಪುರದಲ್ಲಿರೋ ಡಾಕ್ ಟ್ರೈನಿಂಗ್ ಸೆಂಟರಲ್ಲಿ ಅರ್ಧ ಸುಟ್ಟು ಮೂಟೆ ಕಟ್ಟಿ ಕೆಂಗೇರಿ ಮೋರಿಗೆ ಹಾಕಿದ್ವಿ. ಅದು ನೀರಲ್ಲಿ ಕೊಚ್ಕೊಂಡೋಯ್ತು. ನಾನು ಹೀಗೆ ಮಾಡಿದ್ದಕ್ಕೆ ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ, ಆದರೆ ಅವನ ಹತ್ರ ಅಲ್ಲ. ಇಷ್ಟೆಲ್ಲ ಆದಮೇಲೂ ಏನೂ ಗೊತ್ತಿಲ್ಲದಿರೋ ಥರ ಹೇಗೆ ಸುಮ್ಮನಿದ್ರಿ? ನೀವು ಅವತ್ತೇ ಬಂದು ಇದನ್ನೆಲ್ಲ ನನ್ನ ಹತ್ರ ಹೇಳಿದರೆ ನಾನು ಪೊಲೀಸ್ಗೆ ಕಂಪ್ಲೇಂಟೇ ಕೊಡ್ತಿರ್ಲಿಲ್ಲ. ಯಾವತ್ತೋ ಒಂದಿನ ಯಾರಿಂದ ಹೀಗಾಗತ್ತೆ ಅಂತ ನನಗೆ ಗೊತ್ತಿತ್ತು. ಈಗೇನು ನೀನು ರೆಸ್ಲಿಂಗ್ ಆಡಬೇಕಾ? ಒಂದು ಕೆಲಸ ಮಾಡು, ನನ್ನ ಜೊತೆನೇ ಆಡು. ನಾನು ಹೊಡೆದು ಮನೆಯಿಂದ ಆಚೆ ಹಾಕ್ಬಿಡು. ನಿನಗೆ ಪ್ರಾಕ್ಟೀಸ್ ಆಗುತ್ತೆ, ನನಗೆ ನೆಮ್ಮದಿ ಸಿಗುತ್ತೆ. ಏನಂತೀಯ? ನಾನು ಯಾಕ್ರಿ ಹಾಗೆ ಮಾಡಲಿ? ನೀವಂದರೆ ನನಗೆ ಪ್ರಾಣ. ಡೇನಿಯಲ್ ನಿಜವಾದ ಹೆಸರು ಮಂಜುನಾಥ. ನಂತರ ಅವನು ಡೇನಿಯಲ್ ಆಗಿ ಮತಾಂತರಗೊಳ್ತಾನೆ. ಅದೇ ಹೆಸರಿನಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ತಾ ಒಳ್ಳೆ ಹೆಸರು ಮಾಡಿರ್ತಾನೆ. ಆಪ್ತ ಸ್ನೇಹಿತರೇ ಆಗಿರಲಿ ಅಥವಾ ಇನ್ಯಾವುದೇ ಸಂಬಂಧ ಇರಲಿ, ಅದನ್ನ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋದ್ರಷ್ಟೇ ಸಂಬಂಧಗಳು ಉಳಿಯುತ್ತೆ. ಕೃಷ್ಣನ ಹಾಗೆ ಯಾವ ಸಂಬಂಧಗಳಿಗೂ ಬೆಲೆ ಕೊಡದೆ ವಿಕೃತಿ ಮೆರೆದ್ರೆ ಕೊನೆಗೆ ಇದೇ ಗತಿ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಡೇನಿಯಲ್ ಎಷ್ಟೇ ಒಳ್ಳೆಯವನಾಗಿದ್ರು ಮನೆ ಹೆಂಗಸರ ಬಗ್ಗೆ ಮಾತಾಡಿದ್ದು ಅವನನ್ನ ಕೆರಳಿಸುತ್ತೆ. ಆದರೆ ಕೃಷ್ಣನ ದಾರಿಗೆ ತರೋದಕ್ಕೆ ಈ ಅಪರಾಧದ ದಾರಿಗಿಂತ ಕಾನೂನಿನ ದಾರಿಗಳೇ ಸುಗಮವಾಗಿತ್ತು. ಇಂಥ ಕಥೆಗಳನ್ನ ನೋಡಿದಾಗ ಇವು ನಿಜಕ್ಕೂ ನಡೆದ ಘಟನೆನ ಅನ್ನೋ ಅನುಮಾನ ಬರೋದು ನಿಜ. ಆದರೆ ನಿಜವಾಗ್ಲೂ ಇದು ನಮ್ಮ ಬೆಂಗಳೂರಲ್ಲೇ ನಡೆದ ಘಟನೆ. ಈಗ ಡೇನಿಯಲ್ ಮತ್ತು ಸುನಿಲ್ ಸ್ನೇಹಿತರನ್ನ ಕೊಲೆ ಮಾಡಿದ ತಪ್ಪಿಗೋಸ್ಕರ ಜೈಲಿನಲ್ಲಿ ಕಮ್ಮಿ ಎಣಿಸ್ತಾ ಇದ್ದಾರೆ. ಅವ್ರ ಮೇಲೆ IPC ಸೆಕ್ಷನ್ 302 ಮತ್ತು 201 ಪ್ರಕಾರ ಕೇಸ್ ದಾಖಲಾಗಿದೆ. ಅಪರಾಧಕ್ಕೆ ಕಾರಣ ಏನೇ ಇರಲಿ, ಆದರೆ ಶಿಕ್ಷೆ ಖಚಿತ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚವಾಗಿರಿ.